ನಾನು ತಮ್ಮನ ಬಟ್ಟೆ ಒಗಿತೀನಿ ಅಂತ ಬಂದಿದ್ದು ಪಾಟಿ ಅಂದ ತಕ್ಷಣ ಏನು ಕೇಳಿದ್ಲು ಅಂತ ನೀವೇ ಫುಲ್ ನೋಡಿ. ಇವತ್ತು ಅಮ್ಮ ಮನೆಗೆ ಬಂದಿದ್ದೆ. ಬೆಳಿಗ್ಗೆ ಎದ್ದಿದ ತಕ್ಷಣ ನಾಷ್ಟಕ್ಕೆ ಅಂತ ಚಟ್ನಿ ಮತ್ತು ಇಡ್ಲಿ ಸಾಂಬಾರಿತ್ತು. ನನಗೆ ಅಮ್ಮ ಮಾಡೋ ಸಾಂಬಾರು ಅಂದರೆ ತುಂಬ ಇಷ್ಟ. ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಚಟ್ನಿ ಸಾಂಬಾರಿದ್ದರೆ 3 ಹೊತ್ತು ತಿನ್ನೋಕ್ಕೂ ನಮಗೆ ಬೋರ್ ಆಗೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಒಂದು ಈ ಕಡೆ ಬಾಲ್ಕನಿಲಿ ಒಂಥರ ನೇಚರ್ನ ಎಂಜಾಯ್ ಮಾಡ್ಕೊ ಅಂತ ಕುಕ್ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನೀವೇ ಕೇಳಿ ಯಾವ ಥರ ಇದೆ ಅಂತ. ಬಾಲ್ಕನಿ ಮತ್ತು ಯುಟಿಲಿಟಿ ಕಿಚನ್‌ಗೆ ಮತ್ತು ರೂಮ್‌ಗೆ ಎಲ್ಲ ತುಂಬ ಚೆನ್ನಾಗಿ ಬರ್ಡ್ ಸೌಂಡ್ ಎಲ್ಲ ಕೇಳ್ತಾ ಇರುತ್ತೆ. ತುಂಬ ಕಾಮಾಗಿ ಚೆನ್ನಾಗಿರುತ್ತೆ. ಇನ್ನು ಅಡುಗೆ ಮಾಡೋಕ್ಕೂ ಒಂಥರ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಹಾಗೆ ಇನ್ನು ಇಡ್ಲಿಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಈ ಒಂದು ಪಾತ್ರೆ ರೆಡಿ ಮಾಡ್ಕೋತಾ ಇದ್ದೆ. ಇದು ತುಂಬ ಚೆನ್ನಾಗಿದೆ. ಸ್ಟೇನ್ಲೆಸ್ ಸ್ಟೀಲ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಇದು ಅಲ್ಯೂಮಿನಿಯಂ. ಅವಾಗೆಲ್ಲ ಜಾಸ್ತಿ ಅಡುಗೆ ಮನೆಯಲ್ಲಿ ಇದ್ದಿದ್ದೇ ಇದೇ ಪಾತ್ರೆಗಳು. ಇವಾಗ ಇದೆಲ್ಲ ಕಮ್ಮಿ ಮಾಡಬೇಕು ಅಂತ ಇರೋದು. ಅವಾಗೆಲ್ಲ ಜಾಸ್ತಿ ಇದೇನೆ. ಸೊ ಅಮ್ಮಗೆ ಹೇಳ್ತದೆ ಇದರಲ್ಲೇ ಸ್ಟೇನ್ಲೆಸ್ ಸ್ಟೀಲ್ ಇದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ. ಹಾಗೆ ಇನ್ನು ಇಡ್ಲಿ ಚಟ್ನಿ ರೆಡಿ ಆಯಿತು. ನನಗೆ ಈ ಥರ ಸಪ್ರೇಟಾಗಿ ಸಾಂಬಾರು ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟ. ಆದರೆ ನನ್ನ ತಮಗೆ ಇಡ್ಲಿ ಮೇಲೇ ಸಾಂಬಾರು ಹಾಕ್ಕೊಂಡು ಈ ಥರ ತಿನ್ನೋಕ್ಕೆ ಇಷ್ಟ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಟೇಸ್ಟು. ಸೊ ನಾಷ್ಟ ಎಲ್ಲ ಆಯಿತು. ಹಾಗೆ ಟೀ ಎಲ್ಲ ಕುಡಿದ್ರೆ ನಮ್ಮ ಮಿಯಾನ ಫುಲ್ ಬ್ಯುಸಿ ಆಗಿಬಿಟ್ಟಿದ್ಲು. ಏನು ತೊಳಿತಿದ್ಯಾ? ಏನು ಯಾರ್ದು ಬಟ್ಟೆ? ಪಾಪು ಕಕ್ಕ ಮಾಡಿದೆ ಅದರಲ್ಲಿ ಅದರಲ್ಲೇ ತೊಳಿತೀಯಾ? ಆದರೂ ಶೂ ಮತ್ತೆ ಕಕ್ಕ ಶೂ ಮಾಡಿದೆ, ಕಕ್ಕ ಮಾಡಿದೆ. ಕಕ್ಕ ಎಲ್ಲ ಭಯ ಐತೆ ನನಗೆ. ಮತ್ತೆ ಕಾಲ್ ಕೆಳಗೆ ಬಂದ್ರೆ ಕಕ್ಕ ಮೇಲೆ ಕಾಲು ಇಟ್ಬಿಡ್ತೀನಿ ಅಂತ ಭಯ. ಅಮ್ಮ ಮನೆ ಕಡೆ ಬಂದರೆ ಇವಾಗ ನಮ್ಮಮ್ಮ ಏನಾದರೂ ಪಾಪುದು ಬಟ್ಟೆ ಎಲ್ಲ ಇರುತ್ತಲ್ಲ, ಪಾಟಿ ಮಾಡಿದೆಲ್ಲ, ಸೊ ಇದೆಲ್ಲ ಸಪ್ರೇಟಾಗಿ ವಾಶ್ ಮಾಡ್ತಾರೆ. ಇಯಾನ ಅಂತೂ ಇಲ್ಲಿ ಬಂದರೆ ಇದೇ ಕೆಲಸ, ಕಾಯ್ತಾ ಇರ್ತಾಳೆ. ಅಜ್ಜಿ ಬಾ ಬೇಗ ಹೋಗಿ ವಾಶ್ ಮಾಡೋಣ ಅಂತಲ್ಲ. ನಮ್ಮಮ್ಮ ಎಲ್ಲ ವಾಶ್ ಮಾಡಿ ಕೊಟ್ಟರೆ ಇವಳು ಒಂದು ಬ್ರಷ್ ಕೊಟ್ಟರೆ ಉಜ್ಕೊಂಡಿರ್ತಾಳೆ. ಹಾಗೆ ಮಸಾಜ್ ಮಾಡಿ ಪಾಪುಗೆಲ್ಲ ಸ್ನಾನ ಆಯಿತು. ಮಸಾಜ್ ಮಾಡೋದು ನೋಡಿ ನನಗೂ ಮಸಾಜ್ ಮಾಡು ಅಂತ ಕೇಳ್ತಾ ಇದ್ಲು. ಹಾಗೆ ಮಸಾಜ್ ಮಾಡ್ಕೋತಾ ಪಾಪು ಯಾವ ಥರ ಆಳುತ್ತೆ ಎಲ್ಲ ಕೇಳ್ಕೊಂಬಿಟ್ಟಿದ್ದಾಳೆ. ಸೊ ಮತ್ತೆ ಹೇಳ್ತಾ ಇದ್ದು ಹೋಗಿ ನೀರು ಬಿಡು, ನನಗೆ ನೀರು ನೀನೇ ಹಾಕಬೇಕು ಅಂತ. ಪಾಪು ಏನು ಮಾಡುತ್ತೆ ಸೇಮ್ ನನಗೂ ಹಂಗೆ ಮಾಡಬೇಕು ಅನ್ನೋದು ಆ ಥರ. ಅಳೋದು ಕೂಡ ಇಮಿಟೇಟ್ ಮಾಡ್ತಾಳೆ. ಸೊ ನಮ್ಮಮ್ಮ ಕೂಡ ಯಾನಾಗೆ ಸ್ವಲ್ಪ ಮಸಾಜ್ ಎಲ್ಲ ಮಾಡಿದ್ರು, ಚೆನ್ನಾಗಿ ಆಟ ಆಡಿದ್ಲು. ಆಮೇಲೆ ತಲೆ ಸ್ನಾನ ಎಲ್ಲ ಆಯಿತು. ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂತ ಮೆಂತ್ಯ ಸೊಪ್ಪಿತ್ತಲ್ವ, ಅದಕ್ಕೆ ಸೀರೆಗೆ ಈ ಥರ ಸಪ್ರೇಟಾಗಿ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಏನೋ ಸ್ನಾನ ಎಲ್ಲ ಮಾಡಿಕೊಂಡು ಅವಳಷ್ಟು ಕವಳೆ ರೆಡಿ ಆಗ್ತಾ ಇದ್ಲು. ಅವಳಷ್ಟು ಕವಳೆ ಬಟ್ಟೆ ಹಾಕೋಬಿಡ್ತಾಳೆ. ಹಾಗೆ ಪೊಲೀಸ್ ಥರ ಕಾಣ್ತಾ ಇದ್ದೀನಿ ಅಂತ ಬೇರೆ ಹೇಳಿದ್ದು. ಅಷ್ಟೊತ್ತಿಗೆ ಊಟ ಕೂಡ ರೆಡಿ ಆಯಿತು. ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಸೊಪ್ಪು ಕೂಡ ತುಂಬ ಚೆನ್ನಾಗಿತ್ತು. ನುಗ್ಗೆ ಸೊಪ್ಪು ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಫೀಡಿಂಗ್ ಟೈಮಲ್ಲಿ ತುಂಬ ಒಳ್ಳೆಯದು ಅಂತ. ಫುಲ್ ವೀಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ.